ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದು ಇನ್ಸ್ಟೆಂಟಾಗಿ ಮಾಡುವಂತಹ ಬೀಟ್ರೂಟ್ ದೋಸೆ ಅಂತ ಹೇಳ್ಬೋದು. ಇದು ಮಾಡೋದಕ್ಕೆ ತುಂಬ ಈಸಿ. ಇದಕ್ಕೆ ಯಾವುದೇ ರೀತಿ ನೆನೆಸಿಡಬೇಕು ಅಂತ ಇಲ್ಲ. ಇನ್ಸ್ಟೆಂಟಾಗಿ ಮಾರ್ನಿಂಗ್ಗೆ ದಿಢೀರ್ನೇ ಮಾಡುವಂತಹ ದೋಸೆ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ರವಾವನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೊಸರನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಅರ್ಧ ಕಪ್ ರವಾವನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಸಹ ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹುಳಿ ಮೊಸರನ್ನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ನಾರ್ಮಲ್ ಏನು ಮೊಸರು ಇರುತ್ತೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಪೇಪರ್ ಅವಲಕ್ಕಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ವಾಶ್ ಮಾಡಿಬಿಟ್ಟು ಪೇಪರ್ ಅವಲಕ್ಕಿನ ವಾಶ್ ಮಾಡಿಬಿಟ್ಟು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ದಪ್ಪ ಅವಲಕ್ಕಿ ಇದ್ದರೆ ಅದನ್ನು ಹಾಕ್ಬೋದು. ಇಲ್ಲ ಓಟ್ಸ್ ಇದ್ದರೆ ಸಹ ಅದನ್ನು ಒಂದು 5 ನಿಮಿಷ ನೆನೆಸಿಟ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಬೋದು. ಏನೂ ಇಲ್ಲ ಅಂದರೆ ಸಹ ಹಾಗೇ ಸಹ ಇದನ್ನು ನೀವು ಮಾಡ್ಬೋದು. ಅಂದರೆ ಅವಲಕ್ಕಿ ಇಲ್ಲ ಓಟ್ಸ ಹಾಕೋದ್ರಿಂದ ಇನ್ನೂ ತುಂಬ ಸಾಫ್ಟಾಗಿ ಬರುತ್ತೆ ದೋಸೆ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು. ಇದಕ್ಕೆ ಸ್ವಲ್ಪ 1-2-3 ಚಮಚ ನೀರು ಆಗುವಷ್ಟು ಹಾಕಿಬಿಟ್ಟು ಇದನ್ನು ಒಂದು 5ರಿಂದ 10 ನಿಮಿಷ ಇದನ್ನು ನಾನು ಮುಚ್ಚಿಡ್ತಾ ಇದ್ದೀನಿ. ಅಲ್ಲಿ ತನಕ ನಾವು ಬೀಟ್ರೂಟನ್ನು ತುರ್ಕೊಂಡು ಬರೋಣ. ನಾನು ಇಲ್ಲಿ ಒಂದು ಬೀಟ್ರೂಟನ್ನು ತುರಿದು ಇಟ್ಕೊಂಡಿದ್ದೀನಿ. ಇವಾಗ ಒಂದು 10 ನಿಮಿಷ ಆಗಿದೆ. ನೋಡ್ಬೋದು ರವೆ ಎಲ್ಲ ತುಂಬ ಸಾಫ್ಟ್ ಆಗಿದೆ. ನಾನು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಮೊದಲಿಗೆ ಬೀಟ್ರೂಟನ್ನು ಹಾಕ್ಕೊಳ್ತಾ ಇದ್ದೇನೆ. ಇದ್ರ ಜೊತೆಗೆ ನೀವು ಒಂದು ಹಸಿಮೆಣಸಿನ್ಕಾಯಿ ಹಾಗೆ ಏನಾದರೂ ಖಾರ ಬೇಕು ಅಂತ ಹಾಕೋಬಹುದು. ನಾನಿಲ್ಲಿ ಏನನ್ನು ಹಾಕ್ತಾ ಇಲ್ಲ. ಹಾಗೆ ನಾವು ನೆನೆಸಿಟ್ಕೊಂಡಂತಹ ಅವಲಕ್ಕಿ, ಮೊಸರು ಮತ್ತು ರವೆ ಏನು ನೆನೆಸಿಟ್ಕೊಂಡಿದ್ವೋ ಅದನ್ನು ಹಾಕ್ತಾ ಇದ್ದೇನೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತಾ ಇದ್ದೀನಿ. ಬೀಟ್ರೂಟೆಲ್ಲ ಚೆನ್ನಾಗಿ ರುಬ್ಬಬೇಕು, ಅಲ್ಲಿ ನುಣ್ಣಗೆ ರುಬ್ಕೋಬೇಕು. ಅಲ್ಲಿ ತನಕ ಇದನ್ನು ನುಣ್ಣಗೆ ರುಬ್ಕೊಂಡು ಬನ್ನಿ. ಈ ರೀತಿ ಪಿಂಕ್ ಕಲರ್ ಆಗಿ ಏನು ಬ್ಯಾಟರ್ ರೆಡಿ ಆಗುತ್ತೆ, ದೋಸೆ ಬ್ಯಾಟರು. ಇದು ತಿನ್ನೋದಕ್ಕೂ ಸಹ ತುಂಬಾ ಟೇಸ್ಟಿ ಅನಿಸುತ್ತೆ. ಈ ರೀತಿ ಕಲರ್ಫುಲ್ ಆಗಿರೋದ್ರಿಂದ ಮಕ್ಕಳು ಸಹ ತುಂಬ ಅಟ್ರ್ಯಾಕ್ಟ್ ಆಗ್ತಾರೆ. ಇದೇ ರೀತಿ ನೀವು ಗ್ರೀನ್ ದೋಸೆಯನ್ನು ಸಹ ಮಾಡ್ಬೋದು. ಸ್ಪಿನಚ್ ಅಂದರೆ ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿಬಿಟ್ಟು ಸಹ ಮಾಡ್ಬೋದು. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ನೈಟಿಗೆ ಏನಾದರೂ ದೋಸೆ ನೆನೆಸೋದಕ್ಕೆ ನೆನಪಿಲ್ಲ, ರುಬ್ಬೋದಕ್ಕೆ ನೆನಪಿಲ್ಲ ಅಂದರೆ ಈ ದೋಸೆ ಅಂತೂ ಪರ್ಫೆಕ್ಟ್ ಮಾಡಿ ಮಾಡಿಸುವಂಥ ದೋಸೆ ಅಂತಲೇ ಹೇಳ್ಬೋದು. ಇವಾಗ ಇದಕ್ಕೆ ನಾನು ಸ್ವಲ್ಪ ಬೇಕಿಂಗ್ ಸೋಡಾವನ್ನು ಹಾಕ್ತಾ ಇದ್ದೇನೆ. ಬೇಕಿಂಗ್ ಸೋಡಾ ಹಾಕಿಬಿಟ್ಟು ಅದ್ರ ಮೇಲೆ 1 ಚಮಚ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಹಿಟ್ಟು ಬಂದು ತುಂಬ ತೆಳ್ಳಗೆ ಮಾಡೋದಕ್ಕೆ ಹೋಗ್ಬಿಡಿ. ಏನು ದೋಸೆ ಬ್ಯಾಟರ್ ಇರುತ್ತೆ ಇದರಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನು ಬೇಕಾದರೂ ನೀವು ರೆಸ್ಟಿಗೆ ಒಂದು 5 ನಿಮಿಷ ಇಡ್ಬೋದು, ಇಲ್ಲ ಹಾಗೆ ಸಹ ಮಾಡ್ಕೋಬೋದು. ಇವಾಗ ಪ್ಯಾನ್ ಸಹ ಬಿಸಿ ಆಗಿದೆ. ನಾನು ಅದಕ್ಕೆ ಎಣ್ಣೆಯನ್ನು ಹಚ್ಚಿಬಿಟ್ಟು ಒರೆಸ್ಕೊಂಡಿದ್ದೀನಿ. ದೋಸೆ ತವ ಸ್ವಲ್ಪ ಮೀಡಿಯಮ್ ಹೀಟಲ್ಲಿದೆ. ನಾನು ಹಿಟ್ಟನ್ನು ಹಾಕಿಬಿಟ್ಟು ಜಾಸ್ತಿ ಸ್ಪ್ರೆಡ್ ಮಾಡಿಬಿಟ್ರೆ ಅದು ಬಬಲ್ಸ್ ಏನು ಬರುತ್ತೆ ಅದು ಬರೋದಿಲ್ಲ. ಸೊ ಮತ್ತು ದೋಸೆ ಸಹ ಈ ರೀತಿ ಚೆನ್ನಾಗಿ ಸಾಫ್ಟಾಗಿ ಬರೋದಿಲ್ಲ. ಸೊ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ನಾನು ಲಿಡ್ಡನ್ನು ಮುಚ್ಚಿ ಇಟ್ಟಿದ್ದೀನಿ. ನೋಡ್ಬೋದು ಇವಾಗಲೇ ಎಷ್ಟು ಚೆನ್ನಾಗಿ ಕಲರ್ ಬಂದು ಬಬಲ್ಸ್ ಬರ್ತಾ ಇದೆ ಅಂತ. ಇದನ್ನು ಈ ರೀತಿಯೇ ನೀವು ಸರ್ವ್ ಮಾಡ್ಬೋದು. ಬಟ್ ನಾನಿಲ್ಲಿ ಎರಡು ಕಡೆಗೂ ಬೇಯಿಸ್ಕೊಳ್ತಾ ಇದ್ದೇನೆ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಪಿಂಕ್ ಆಗಿ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂತ. ಈ ರೀತಿ ಎಲ್ಲ ದೋಸೆ ಮಾಡೋದ್ರಿಂದ ಏನು ತರಕಾರಿ ಸಹ ಮಕ್ಕಳ ಹೊಟ್ಟೆಗೆ ಹೋಗುತ್ತೆ. ಹಾಗೆ ಈ ರೀತಿ ಕಲರ್ಫುಲ್ ಆಗಿರೋದ್ರಿಂದ ಅವರು ಸಹ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ. ಇದು ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ದೋಸೆ ಅಂತ. ಹಾಗೆ ನಾನು ಮೇಲ್ಗಡೆಗೆ ಒಂದು ಸ್ವಲ್ಪ ತುಪ್ಪವನ್ನು ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಚಟ್ನಿ ಪುಡಿ ಮತ್ತು ಸ್ವಲ್ಪ ಬೆಲ್ಲ ಜೊತೆಗೆ ನಾನು ಸರ್ವ್ ಮಾಡ್ತಾ ಇದ್ದೇನೆ. ನೀವು ಇದಕ್ಕೆ ನಾರ್ಮಲ್ ಚಟ್ನಿಯನ್ನು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಇನ್ನೊಂದು ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಸ್ವಲ್ಪ ಸ್ಪ್ರೆಡ್ ಮಾಡಿದ್ದೀನಿ ಬ್ಯಾಟರ್ ಹಾಕಿಬಿಟ್ಟು. ಬ್ಯಾಟರ್ ಹಾಕ್ತಿದ್ದ ಹಾಗೆ ಎಷ್ಟು ಚೆನ್ನಾಗಿ ಬಬಲ್ಸ್ ಬರ್ತಾ ಇದೆ ನೋಡಿ. ಮೇಲ್ಗಡೆಗೆ ಸ್ವಲ್ಪ ಎಣ್ಣೆ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡ್ರೆ ಆಯಿತು, ದೋಸೆ ರೆಡಿ ಆಗುತ್ತೆ. ಇದು ಮಾರ್ನಿಂಗ್ ಗಡ್ಬಿಡಿಗೆ ಈ ಇನ್ಸ್ಟೆಂಟ್ ದೋಸೆ ಅಂತೂ ಮಾಡಿಸಿದ ದೋಸೆ ಅಂತಲೇ ಹೇಳ್ಬೋದು. ಎಷ್ಟು ಬೇಗನೆ ಆಗುತ್ತೆ. ನೀವೊಂದು 5 ಮಿನಿಟ್ಸ್ 10 ಮಿನಿಟ್ಸ್ ಟೈಮ್ ಇದ್ದರೆ ಸಾಕು ಈ ದೋಸೆ ಮಾಡೋದಕ್ಕೆ. ಅಷ್ಟು ಚೆನ್ನಾಗಿ ಹಾಗೆ ಹೆಲ್ದಿಯಾಗಿ ಸಹ ಇರುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ. ನೋಡೋದಕ್ಕೂ ಸಹ ಅಷ್ಟೇ ಚೆನ್ನಾಗಿ ಅಟ್ರ್ಯಾಕ್ಟ್ ಆಗಿದೆ ಈ ದೋಸೆ. ಹಾಗೆ ಟೇಸ್ಟು ಸಹ ತುಂಬ ಚೆನ್ನಾಗಿ ಬಂದಿದೆ. ನೀವು ಸಹ ಈ ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ, ಹಾಗೆ ಬಂದು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.